ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ನಾನೆಚ್ಚಿಗೆ ನಡೆದ ಒಂದು ಎಕ್ಸಾಮ್ನಲ್ಲಿ 5ನೇ ತಾರೀಕು ಎಕ್ಸಾಮ್ KE ಅವರು ಕಂಡಕ್ಟ್ ಮಾಡಿದ ಒಂದು ಎಕ್ಸಾಮಲ್ಲಿ ಸಾಮಾನ್ಯ ಜ್ಞಾನದ ಒಂದು ಡಿಸ್ಕಸ್ ಮಾಡ್ತಿದ್ದೆ ಸ್ನೇಹಿತರೆ. ಆ ಡಿಸ್ಕಸ್ ಮುಂದುವರೆದ ಭಾಗ ಅಂತ ಹೇಳ್ಬೋದು. 50 ಕ್ವಶನ್ವರೆಗೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ, ಮತ್ತು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ನಾವು ಇವತ್ತು ನೇರವಾಗಿ 51ನೇ ಕ್ವಶನು ಯಾವ ಕ್ವಶನ್ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ 51ನೇ ಕ್ವಶನು ವಿಶೇಷವಾಗಿ ಏನಪ್ಪ ಅಂದರೆ ISFR ಪ್ರಕಾರ ಅರಣ್ಯ ವ್ಯಾಪ್ತಿ ಎಂದರೆ ಯಾವುದು ಸರಿಯಾಗಿದೆ ಅಂದರೆ ISFR ಪ್ರಕಾರ ಅರಣ್ಯ ವ್ಯಾಪ್ತಿ ಎಂದರೆ ಏನು ಅಂತ ಒಂದು ಕ್ವಶನ್ ಕೇಳಿದರೆ ಸ್ನೇಹಿತರೆ. ಈ ರೀತಿ ವಿಶೇಷವಾದ ಒಂದು ಕ್ವಶನ್ಗಳು ಸಹ KE ಅವರು ನಡೆಸುವ ಎಕ್ಸಾಮಲ್ಲಿ ನೀವು ಕಾಣಬಹುದು ಅಂತ ಹೇಳ್ಬೋದು. ಇಲ್ಲಿ 51ನೇ ಕ್ವಶನು ಯಾವ ಆನ್ಸರ್ ಸರಿಯಾಗಿದೆ ಅಂತ ನೋಡೋಣ ಬನ್ನಿ. 1 ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತರಣೆ ಹೊಂದಿರುವ ಶೇಕಡಾ 10ಕ್ಕಿಂತ ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲ ಪ್ರದೇಶಗಳು ಅಂತ ಹೇಳಿದ್ರೆ ಸ್ನೇಹಿತರೆ. ಎರಡನೇ ಹೇಳಿಕೆ 1 ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ಶೇಕಡಾ 5 ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲ ಪ್ರದೇಶಗಳು. 2 ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತರಣೆ ಶೇಕಡಾ 10 ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೆಚ್ಚು. 2 ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತರಣೆ ಶೇಕಡಾ 5. ನೋಡಿ, ಇಲ್ಲಿ ಶೇಕಡಾ 5, 10 ಅಂತ ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ 1 ಹೆಕ್ಟರ್ಗಿಂತ ಹೆಚ್ಚಿನ ವಿಸ್ತರಣೆ ಹೊಂದಿದ್ದು ಶೇಕಡಾ 10ಕ್ಕಿಂತ ಅಧಿಕ ಮರದ ಮುಚ್ಚಳದ ಪ್ರಕಾರ ಸಾಂದ್ರತೆ ಹೊಂದಿರುವ ಎಲ್ಲ ಪ್ರದೇಶಗಳನ್ನು SIF ಪ್ರಕಾರ ಅರಣ್ಯ ವ್ಯಾಪ್ತಿ ಎಂದು ಕರೆಯಲಾಗಿದೆ. ಅದಕ್ಕಾಗಿ ಹೇಳಿಕೆ 1 ಸರಿಯಾಗಿದೆ ಸ್ನೇಹಿತರೆ. ಈ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಇದಕ್ಕೆ ಸಂಬಂಧಿಸಿದೆ ನೋಡಿ. ಇತ್ತೀಚಿನ ಕರೆಂಟ್ ಅಫೇರ್ಸಲ್ಲಿ KE ಅವರು ಭಾಳ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಇವರಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿದ ಒಂದು ಕ್ವಶನ್ಗಳಂದರೆ ಕರೆಂಟ್ ಅಫೇರ್ಸು 35ಕ್ಕಿಂತ ಅಧಿಕ ಹೆಚ್ಚಿನ ಕರೆಂಟ್ ಅಫೇರ್ಸ್ಗಳು ಬರ್ತಾವೆ ಅಂತ ಹೇಳ್ತೀನಿ. KE ಅವರು ವಿಶೇಷವಾಗಿ ಒತ್ತು ಕೊಡೋದು ಕರೆಂಟ್ ಅಫೇರ್ಸು, ಅದರ ಜೊತೆಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಅದರ ಜೊತೆ ಮೆಂಟಲ್ಬಿಲಿಟಿ, ಈ 4 ಸಬ್ಜೆಕ್ಟ್ಗಳ ಬಗ್ಗೆ ಭಾಳ ಒತ್ತು ಕೊಟ್ಟಿರ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಈ 4 ಸಬ್ಜೆಕ್ಟ್ಗಳು ಭಾಳ ಇಂಪಾರ್ಟೆಂಟಾಗಿ ನೀವು ಓದಲೇಬೇಕು ಸ್ನೇಹಿತರೆ. ಯಾಕಂದರೆ ಇಲ್ಲಿ ನೋಡಿ, ಮುಖ್ಯಮಂತ್ರಿ ಕೃಷಿ ವಿಸ್ತಾರದ ಯೋಜನೆ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಇಲ್ಲಿ ಮುಖ್ಯಮಂತ್ರಿಯ ಕೃಷಿ ವಿಸ್ತಾರ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ನೋಡೋಣ ಬನ್ನಿ. ಸಿರಿಧಾನ್ಯಗಳು ಮತ್ತು ಸಾವಯವ ಉತ್ಪನ್ನಗಳ ಉತ್ಪಾದನೆಯನ್ನು ಉತ್ತೇಜಿಸಲು. ಹೇಳಿಕೆ 2, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಉತ್ತೇಜಿಸಲು. ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜಿಸಲು. 4ನೇದು, ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಸೇರ್ಪಡೆ. ನೋಡಿ, ಸಿರಿಧಾನ್ಯಗಳ ಮತ್ತು ಸಾವಯವ ಉತ್ಪನ್ನಗಳ ಉತ್ಪಾದನೆ ಉತ್ತೇಜಿಸಲು. ಇದು ಹೇಳಿಕೆ ತಪ್ಪಾಗಿರ್ತದೆ ಸ್ನೇಹಿತರೆ. ಯಾಕಂದರೆ ಸಿರಿಧಾನ್ಯಗಳ ಬಗ್ಗೆನೇ ಒಂದು ಪ್ರೋಗ್ರಾಮ್ ಇದೆ, ಅದು ಬೇರೆ ಅಲ್ಲಿ. ಮತ್ತು ಪರಿಸರ ಸ್ನೇಹಿ, ಇದು ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಆಪ್ಷನ್ಸ್ ಆಗಿರುತ್ತೆ, ಇದು ಸಹ ತಪ್ಪಾಗಿದೆ ನೋಡಿ. ಇಲ್ಲಿ ಕೃಷಿ ಅಂದರೆ ಕೃಷಿ ನೋಡಿ, ಇಲ್ಲಿ ನೋಡಿ ಕೃಷಿ ಇಲ್ಲಿದೆ. ಅದಕ್ಕಾಗಿ ಇಲ್ಲಿ 3ನೇ ಹೇಳಿಕೆ ಸರಿಯಾಗಿದೆ. ನಿಮ್ಗೆ ಒಂದು ವೇಳೆ ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ, ನೀವು ಕ್ವಶನ್ಗಳಲ್ಲಿರುವ ಒಂದು ಅಕ್ಷರ ಅಥವಾ ಅದಕ್ಕೆ ಸಂಬಂಧಪಟ್ಟ ಇತ್ತಂದರೆ ಅದೇ ಆಪ್ಷನ್ಸ್ ಆಲ್ಮೋಸ್ಟ್ ಕರೆಕ್ಟಾಗಿರ್ತದೆ ಸ್ನೇಹಿತರೆ. ನಿಮ್ಗೆ ಒಂದು ವೇಳೆ ಗೊತ್ತಿದ್ದರೆ ಮಾತ್ರ ನೀವು ಕರೆಕ್ಟ್ ಮಾಡಿ. ಅಂದರೆ ಟ್ರಿಕ್ಸ್ ಈ ರೀತಿ ಸಹ ನೀವು ಯೂಸ್ ಮಾಡ್ಬೋದು. ಕೃಷಿ ವಿಸ್ತಾರ ಯೋಜನೆ ಇದಕ್ಕೆ ಅಂದರೆ ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆಯ ಒಂದು ಉತ್ತೇಜಿಸಲು ಯಾವ ಯೋಜನೆ ಅಂದರೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಇದು ಸರಿಯಾಗಿದೆ ನೋಡಿ. ಅಂದರೆ 3ನೇ ಹೇಳಿಕೆ ಸರಿಯಾಗಿದೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರಪ್ಪ ಅಂದರೆ, ಈಗ ಕೆಳಗಿನ ಹೇಳಿಕೆಗಳನ್ನು ಕರ್ನಾಟಕ ನಗರ ನೀರು ಸರಬರಾಜಿಗೆ ಸಂಬಂಧಿಸಿದಂತೆ ಪರಿಗಣಿಸಿ. ನೋಡಿ, ಇದೊಂದು ವಿಶೇಷವಾದ ಒಂದು ಕ್ವಶನ್ ಅಂತ ಹೇಳ್ತಿದ್ದೇನೆ. ಅದಕ್ಕಾಗಿ KE ಅವರು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕಾಗಿ ಎಲ್ಲವನ್ನು ಆಳವಾಗಿ ಓದಬೇಕು. ಎಲ್ಲಿ ಆಳವಾಗಿ ಓದಬೇಕು, ಎಲ್ಲಿ ಆಳವಾಗಿ ಓದಬಾರ್ದು ಅಂತ ನಿಮ್ಗೆ ಗೊತ್ತಿದೆ. ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಅವರು ಏನು ಮಾಡೋಣ, ಹೇಳಿಕೆ ರೂಪದಲ್ಲಿ ಮಾತ್ರ ಕರೆಂಟ್ ಅಫೇರ್ಸ್ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಕರೆಂಟ್ ಅಫೇರ್ಸು ನೀವು ಇಲ್ಲಿಂದ ಬಂದಂಥ ಸುಮ್ಮನೆ ಗಳು ಸುದ್ದಿ ಬಿಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ನೋಡಿದ್ರೆ ಕರೆಕ್ಟಾಗಿ ಒಂದು ಮ್ಯಾಗ್ಝಿನ್ ಫಾಲೋಅಪ್ ಮಾಡಿ, ಅದರ ಜೊತೆ ಪ್ರಜಾವಾಣಿ ಪತ್ರಿಕೆ ಸಹ ನೀವು ಫಾಲೋಅಪ್ ಮಾಡಿದ್ದೆ ಅಂತ ಹೇಳ್ತಾ ಈ ನೋಡೋಣ ಬನ್ನಿ. ಇಲ್ಲಿ ನೋಡಿ, 53ನೇ ಕ್ವಶನು ವಿಶೇಷವಾಗಿ ಕೇಳಿದರೆ, ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಕರ್ನಾಟಕ ನಗರ ನೀರು ಸರಬರಾಜಿಗೆ ಸಂಬಂಧಿಸಿದಂತೆ. ನೋಡಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಬೇಸಿಗೆ ದಿನದಲ್ಲಿ ನೀರಿನ ಕೊರತೆ ಸ್ನೇಹಿತರೆ. ಅದಕ್ಕಾಗಿ ಈ ನೀರಿನ ಕೊರತೆ ಸರಬರಾಜಿಗೆ ಸಂಬಂಧಿಸಿದ ಯಾವ ರೀತಿ ಕ್ವಶನ್ ಹೇಳಿದರೆ, ಆಳನವರ ಪಟ್ಟಣ ಸಣ್ಣ ಪಟ್ಟಣಗಳ ಜಲ ಸುಧಾರಣೆಗೆ ವಿಸ್ತರಿಸಬಹುದಾದ ಸ್ಕೇಲಬಲ್ ಮಾದರಿಯಾಗಿದೆ ಅಂತ ಹೇಳಿದರೆ, ಕಾಳಿ ನದಿಯನ್ನು ಆಧಾರವಾಗಿಟ್ಟುಕೊಂಡು ಆಳವಾರಕ್ಕೆ 24x7 ನೀರು ಸರಬರಾಜು ಯೋಜನೆ ಜುಲೈ 2022ರಲ್ಲಿ ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರವು KUWS ಮತ್ತು DBN ಯೋಜನೆಗೆ
ಪ್ರಧಾನಿಸಿದೆ ಅಂದರೆ ಪ್ರಾರಂಭ ಮಾಡಿದೆ ಅಥವಾ ಪ್ರಧಾನಿಸಿದೆ ನೋಡಿ. ಈ ಥರ ಕೆಳಗೆ ಕೊಟ್ಟಾಗ ಯಾವುದು ಅನುಸರಣೆ ಆಗ್ತಂದರೆ ಈ ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ, ಎ ಮಾತ್ರ ಸರಿನಾ, ಬಿ ಮಾತ್ರ ಸರಿನಾ, ಎ ಮತ್ತು ಬಿ ಮಾತ್ರ ಸರಿನಾ, ಎ ಮತ್ತು ಬಿ ಮತ್ತು ಸಿ ಮಾತ್ರ ಸರಿನಾ. ಈ ರೀತಿ ಬಂದಾಗ ನೀವು ಎಕ್ಸಾಮ್ ಹಾಲಿಗೆ ಬಂದಿದೆ ತಪ್ಪಂತ ಇದರ ಅರ್ಥ ಆಗ್ತದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಎ ಬಿ ಸಿ ಸರಿ ಇರ್ತದೆ. ಇಲ್ಲಿ ಹೇಳಿಕೆ ರೂಪ ಕೊಟ್ಟಾಗ ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ, ಒಂದು ವೇಳೆ ನಿಮ್ಗೆ ಕರೆಕ್ಟ್ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ ಇಂಥ ಕ್ವಶನ್ಗಳಿಗೆ. ಯಾಕಂದರೆ ನೀವು ಅಲ್ಲಿ 2.5 ಅಂತ 0.25 ಅಂಕ ಕಟ್ಟಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ 0.25 ಅಂಕ ಕಟ್ಟಾಗ್ತದೆ. ನಿಮ್ಗೆ ಗೊತ್ತಿದ್ರೆ ಮಾತ್ರ ಸರಿಯಾಗಿ ಆನ್ಸರ್ ಮಾಡಿ, ಇಲ್ಲಾಂದರೆ ಇಂಥ ಕ್ವಶನ್ಗಳನ್ನು ನೀವು ಕ್ವಿಟ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದೆ ನೋಡಿ. 2025 ನೋಡಿ, 2025 ಸಾಲಿನ ಮರುಸಿಂಚನ ಕಾರ್ಯಕ್ರಮವನ್ನು ಈ ಕೆಳಗಿನ ವಿದ್ಯಾರ್ಥಿಗಳಿಗೆ ಜಾರಿಗೆ ತರಲಾಗಿದೆ. ಮರುಸಿಂಚನ ಎಂಬ ಕಾರ್ಯಕ್ರಮ 6ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, 6ರಿಂದ 10ನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, 6ರಿಂದ 8ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, 8ರಿಂದ 10ನೇ ತರಗತಿಯ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಮರುಸಿಂಚನ ಕಾರ್ಯಕ್ರಮ ಎಂಬುದು ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ 6ನೇ ತರಗತಿಯಿಂದ 10ನೇ ತರಗತಿಯವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಜಾರಿಗೆ ತರಲಾದ ಒಂದು ಯೋಜನೆ ಯಾವುದಪ್ಪ ಅಂದರೆ ಮರುಸಿಂಚನ ಯೋಜನೆ. ಈ ಮರುಸಿಂಚನ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೆ ಬಂದ, ಯಾವ ಹಣಕಾಸಿನ ವರ್ಷದಂದರೆ 2025 ಮತ್ತು 2026ನೇ ಸಾಲಿನಲ್ಲಿ ಈ ಒಂದು ಯೋಜನೆಯಾಗಿದೆ ಸ್ನೇಹಿತರೆ. ಇಂಥ ಯೋಜನೆಗಳ ಬಗ್ಗೆ ನೋಡಿ, ಕರೆಂಟ್ ಅಫೇರ್ಸು, ಅದರ ಜೊತೆಗೆ ಆರ್ಥಿಕ ಸಮೀಕ್ಷೆ ಕುರಿತಾಗಿ, ಆರ್ಥಿಕ ಸಮೀಕ್ಷೆಯಲ್ಲಿ ಬಂದಿರುವ ಕೆಲವೊಂದು ಯೋಜನೆಗಳ ಕುರಿತಾಗಿ ಕೇಳಿದ್ರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಆರ್ಥಿಕ ಸಮೀಕ್ಷೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆರ್ಥಿಕ ಸಮೀಕ್ಷೆ ಮತ್ತು ಕರೆಂಟ್ ಅಫೇರ್ಸ್ ಕಲ್ತು 30 ಮಾರ್ಕ್ಸ್ಗಳು ಸಹ ಸಂಭವ ಇರುತ್ತೆ. ಅದಕ್ಕಾಗಿ ನೀವು ಅತಿ ಹೆಚ್ಚಿನ ಮಹತ್ವ ಕೊಡಬೇಕಾಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಸ್ನೇಹಿತರೆ. ನಿಮಗೂ ಅತಿ ಹೆಚ್ಚು ಅಂದರೆ ಇಲ್ಲಿ ಮತ್ತೊಂದು ಕ್ವಶನ್ ಯಾವುದ್ರದಪ್ಪ ಅಂದರೆ ಇಲ್ಲಿ ನೋಡಿ, ಅಕ್ಟೋಬರ್ 2025ರಲ್ಲಿ ಪ್ರಾರಂಭವಾದ ನೀರಿದ್ದರೆ ನಾಳೆ ಯೋಜನೆಯ ರಾಯಭಾರಿಯಾರು. ನೋಡಿ, ವಿಶೇಷವಾದ ಒಂದು ಕ್ವಶನ್, ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಕೇಳಿದರೆ ಸ್ನೇಹಿತರೆ. ಅಕ್ಟೋಬರ್ 2025ರಲ್ಲಿ ಪ್ರಾರಂಭವಾದ ನೀರಿದ್ದರೆ ನಾಳೆ ಎಂಬ ಯೋಜನೆಯ ರಾಯಭಾರಿ ಯಾರು? ನೀರಿದ್ದರೆ ನಾಳೆ ಎಂಬ ಯೋಜನೆಯ ರಾಯಭಾರಿ ಯಾರಪ್ಪ ಅಂದರೆ ಎಸ್ ನಟ ಆಗಿರ್ಬೋದು, ಅಥವಾ ಶಿವರಾಜ್ ಕುಮಾರ್ ಮತ್ತು ವಸಿಷ್ಠ ಸಿಂಹ ಆಗಿರ್ಬೋದು, ರಮೇಶ್ ಅರವಿಂದ್. ಈ 4 ಜನರಲ್ಲಿ ಯಾರು 2020ರಲ್ಲಿ ಪ್ರಾರಂಭವಾದ ನೀರಿದ್ದರೆ ನಾಳೆ ಎಂಬ ಯೋಜನೆಗೆ ಯಾರು ರಾಯಭಾರಿಯಾಗಿರ್ತಾರಪ್ಪ ಅಂದರೆ ನೀರಿದ್ದರೆ ನಾಳೆ ಎಂಬ ಯೋಜನೆಗೆ ಯಾರು ರಾಯಭಾರಿಯಾಗಿದ್ದಾರೆ ಅಂತ ಸರಿಯಾದ ಆನ್ಸರು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ವಸಿಷ್ಠ ಸಿಂಹ ಅವರು ಏನಪ್ಪ ಅಂದರೆ ನೀರಿದ್ದರೆ ನಾಳೆ ಎಂಬ ಯೋಜನೆಗೆ ರಾಯಭಾರಿ ಯಾರಪ್ಪ ಅಂದರೆ ವಸಿಷ್ಠ ಸಿಂಹ ಅವರಾಗಿರ್ತಾರೆ ಸ್ನೇಹಿತರೆ. ಈ ನೀರಿದ್ದರೆ ನಾಳೆ ಎಂಬ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದ್ದರೆ 2025ರಲ್ಲಿ ಜಾರಿಗೆ ಬಂದ ಕರ್ನಾಟಕ ಸರ್ಕಾರದ ಒಂದು ವಿಶೇಷವಾದ ಒಂದು ಯೋಜನೆ ಅಂತ ಹೇಳ್ತೀವಿ ಸ್ನೇಹಿತರೆ. ನೀರಿದ್ದರೆ ನಾಳೆ ಎಂಬ ಯೋಜನೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇಂಥ ಕ್ವಶನ್ಗಳು ಸಹ ಕ್ಲಿಷ್ಟಕರವಾಗಿರ್ತವೆ. ಇಲ್ಲಿ ವಸಿಷ್ಠ ಸಿಂಹ ಅವರು ಇದರ ಒಂದು ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ. ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಅದರ ಉದ್ದೇಶದೊಂದಿಗೆ ತಪ್ಪಾಗಿ ಹೊಂದಿಸಲಾಗಿದೆ? ನೋಡಿ, ಯಾವ ಕಾರ್ಯಕ್ರಮನ ಕರೆಂಟ್ ಅಫೇರ್ಸ್ ತುಂಬಿದ ಸ್ನೇಹಿತರೆ ಪತ್ರಿಕೆಯಲ್ಲಿ ಅಂತ ಹೇಳ್ಬೋದು. ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಅದರ ಉದ್ದೇಶದ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ನೇರವಾಗಿ ಕ್ವಶನ್ ಕೇಳಿದ್ರೆ ಬನ್ನಿ ನೋಡೋಣ. ಗಣಿತ, ಗಣಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಪಾಠ ಮಾಡುವುದು. ಹೇಳಿಕೆ 2 ಸಂಭ್ರಮ ಶನಿವಾರ ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನವಾಗಿದೆ. ಹೇಳಿಕೆ 3ನೇದು ನಿಷ್ಠಾ 2.0 ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಕಾ ಪೋರ್ಟಲ್. 4ನೇ ಹೇಳಿಕೆ ಪ್ರಾಜೆಕ್ಟ್ ವೀರಾಗಥ 5.0 ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿ ಪುರಸ್ಕಾರದ ಬಗ್ಗೆ ಜಾಗೃತಿ ಮೂಡಿಸುವುದು. ಇಲ್ಲಿ ಏನು ಕೇಳಿದಾರಪ್ಪ ಅಂದರೆ ಈ ಕೆಳಗಿನ ಕಾರ್ಯಕ್ರಮವನ್ನು ಅದರ ಉದ್ದೇಶದೊಂದಿಗೆ ತಪ್ಪಾಗಿ ಹೊಂದಿಸಲಾಗಿದೆ. ಯಾವುದು ತಪ್ಪಾಗಿದೆ ಅಂದರೆ ಇಲ್ಲಿ 3ನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. 3ನೇ ಹೇಳಿಕೆ ತಪ್ಪಾಗಿದೆ. ನಿಷ್ಠಾ 2.0 ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಕಾ ಪೋರ್ಟಲ್ ಎಂಬುದು ತಪ್ಪಾಗಿದೆ. ಇಲ್ಲಿ ನೋಡಿ, ಯಾವ ಹೇಳಿಕೆಗಳು ಸರಿಯಾಗಿವೆ ಅದು ನೀವು ನೋಟ್ ಮಾಡ್ಕೊಳ್ಳಿ. ಮುಂದಿನ ಎಕ್ಸಾಮಲ್ಲಿ ಅದರ ಕುರಿತಾಗಿ ಕೇಳಬಹುದು. ಓಕೆನಾ? ನೋಡಿ, ಪ್ರಾಜೆಕ್ಟ್ ವೀರಗಾಥ 5.0 ವಿದ್ಯಾರ್ಥಿಗಳ ಶೌರ್ಯ ಪ್ರಶಸ್ತಿ ಪುರಸ್ಕೃತ ಜಾಗೃತಿ ಮೂಡಿಸುವ ಒಂದು ಯೋಜನೆ ಯಾವುದಾದ್ರೆ ವೀರಗಾಥ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಸಹ ನೆನಪಿಡಬೇಕು. 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಒಂದು ಸಹಾಯ ಮಾಡ್ಬೋದು ಅಂತ ಹೇಳಬಹುದು.
ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡೋಣ ಬನ್ನಿ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಜೇನು ಕ್ರಾಂತಿ ಜೇನುತುಪ್ಪ ಉತ್ಪಾದನೆ ಹೆಚ್ಚಿಸುವ ಮತ್ತು ವೈಜ್ಞಾನಿಕ ಜೇನು ಸಂಗ್ರಹಣೆ ಸರ್ಕಾರದ ಸಮಗ್ರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಜೇನುತುಪ್ಪ ಅಭಿಯಾನವನ್ನು ಆತ್ಮನಿರ್ಭರ್ ಭಾರತ ಯೋಜನೆಯೆಂದು ಭಾಗವೆಂದು ಘೋಷಿಸಲಾಗಿದೆ. ಹೇಳಿಕೆ 3 ಖಾದಿ ಮತ್ತು ಗ್ರಾಮ ಕೈಗಾರಿಕೆಗಳ ನಿಗಮವು ರೈತರು ಮತ್ತು ಜೇನು ಸಂಗ್ರಾಹಕರನ್ನು ಪ್ರೋತ್ಸಾಹಿಸಲು ನಾವೀನ್ಯತೆಯ ಸಂಚಾರಿ ಜೇನುತುಪ್ಪ ಸಂಸ್ಕರಣಾ ವ್ಯಾನ್ ಆರಂಭಿಸಿದೆ. ಈ ಮೇಲಿನ ಹೇಳಿಕೆಗಳು ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಎ ಮಾತ್ರ ಸರಿನಾ? ಈ ಬಿ ಮತ್ತು ಸಿ ಮಾತ್ರ ಸರಿನಾ? ಎ ಮತ್ತು ಬಿ ಸರಿನಾ? ಎ ಬಿ ಸಿ ಸರಿನಾ? ಯಾವ ಇದು ಸರಿಯಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಎರಡನೇ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ ಸ್ನೇಹಿತರೆ. ಬಿ ಮತ್ತು ಸಿ ಸರಿಯಾಗಿದೆ. ಜೇನು ಕ್ರಾಂತಿ ಜೇನುತುಪ್ಪ ಉತ್ಪಾದನೆ ಹೆಚ್ಚಿಸುವ ವೈಜ್ಞಾನಿಕ ಜೇನು ಸಂಗ್ರಹಣಾ ಸರ್ಕಾರದ ಸಮಗ್ರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಈ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ತೀನಿ. ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಜೇನುತುಪ್ಪ ಅಭಿಯಾನವನ್ನು ಆತ್ಮನಿರ್ಭರ್ ಭಾರತ ಯೋಜನೆಯ ಭಾಗವೆಂದು ಘೋಷಿಸಲಾಗಿದೆ. ಇದು ಸರಿಯಾಗಿದೆ. ಖಾದಿ ಮತ್ತು ಗ್ರಾಮ ಕೈಗಾರಿಕೆಗಳ ನಿಗಮದ ರೈತರು ಜೇನು ಸಂಗ್ರಹಕಾರರು ಪ್ರೋತ್ಸಾಹಿಸಲು ನಾವೀನ್ಯತೆಯ ಸಂಚಾರಿ ಜೇನುತುಪ್ಪ ಸಂಸ್ಕರಣೆ ಆರಂಭಿಸಿದೆ ಅಂತ ಹೇಳಿ ಎರಡು ಹೇಳಿಕೆಗಳು ಸರಿಯಾಗಿದೆ. ಬಿ ಮತ್ತು ಸಿ ಮಾತ್ರ ಸರಿಯಾದ ಒಂದು ಹೇಳಿಕೆಗಳಾಗಿವೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ನು. ಶೆನ್ನರವರ ಬಡತನ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಮಾಪನವನ್ನು ಮಾಡಬಹುದು? ಶೆನ್ನರವರ ಬಡತನ ಸೂಚ್ಯಂಕ ಕೆಳಗಿನ ಯಾವುಗಳಿಂದ ಮಾಪನವನ್ನು ಮಾಡಬಹುದು? ತಲೆ ಎಣಿಕೆ ಅನುಪಾತ, ಬಡತನ ಅಂತರದ ಸೂಚ್ಯಂಕ, ಗಿನಿ ಕೋಎಫಿಷಿಯೆಂಟ್ ಮುಖಾಂತರ, ಜನನ ಸಂದರ್ಭದಲ್ಲಿ ಜೀವನ ನಿರೀಕ್ಷೆ ಅಂತ ಹೇಳಿದರೆ ಸ್ನೇಹಿತರೆ ಶೆನ್ನರವರ ಬಡತನ ಸೂಚ್ಯಂಕವನ್ನು ಈ ಕೆಳಗಿನ ಯಾವುದರ ಮುಖಾಂತರ ಮಾಡಬಹುದು ಅಂತ ಹೇಳಿದರೆ ನೋಡೋಣ ಬನ್ನಿ. ಇಲ್ಲಿ ಎ ಬಿ ಸಿ ಸರಿಯಾಗಿದೆ ಸ್ನೇಹಿತರೆ. ಎ ಬಿ ಸಿ ಸರಿಯಾಗಿದೆ. ಇಲ್ಲಿ ಜನನ ಮತ್ತು ಸಂದರ್ಭದಲ್ಲಿ ಜೀವನ ನಿರೀಕ್ಷೆ ತಪ್ಪಾಗಿದೆ. ತಲೆ ಎಣಿಕೆ ಅನುಪಾತ, ಬಡತನ ಅಂತರ ಸೂಚ್ಯಂಕ, ಗಿನಿ ಕೋಎಫಿಷಿಯೆಂಟ್ ಮುಖಾಂತರ ಏನು ಮಾಡಬೇಕು ಅಂದರೆ ಶೆನ್ನರವರ ಬಡತನ ಸೂಚ್ಯಂಕ ಈ ಮಾಪನ ಮಾಡುವ ವಿಧಾನಗಳಾಗಿದೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದಿದೆಯಪ್ಪ ಅಂದರೆ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಸಾಮಾಜಿಕ ಭದ್ರತಾ ಸಂಹಿತೆ CSS 2020 ಕೆಳಗಿನ ಕಾರ್ಮಿಕರನ್ನು ಒಳಗೊಳ್ಳುವುದಿಲ್ಲ. ಇತ್ತೀಚೆಗೆ ಕಾರ್ಮಿಕ ತಿದ್ದುಪಡಿ ಕಾಯ್ದೆಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಅದರ ರಿಲೇಟೆಡ್ ಆಗಿ ಏನು ಮಾಡಿದ್ರಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ನೋಡಿ, ಇತ್ತೀಚೆಗೆ ಏನೇನು ಕರೆಂಟ್ ಅಫೇರ್ಸ್ ಅಂದರೆ ಯಾವ್ಯಾವುದು ಏನು ಕಾಯ್ದೆಗಳ ಆ ಕಾಯ್ದೆ ಮುಖಾಂತರ ಸಹ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ಸಾಮಾಜಿಕ ಭದ್ರತಾ ಸಂಹಿತೆ 2020 ಕೆಳಗಿನ ಯಾವ ಕಾರ್ಮಿಕರನ್ನು ಒಳಗೊಳ್ಳುವುದಿಲ್ಲ ಅಂತ ಕೇಳಿದರೆ 2020 ಕಾರ್ಮಿಕರನ್ನು ಒಳಗೊಳ್ಳುವುದಿಲ್ಲ. ನೋಡೋಣ ಬನ್ನಿ. ಓಕೆನಾ. ಇಲ್ಲಿ ನೋಡಿ, ಅಸಂಘಟಿತ ವಲಯದ ಕಾರ್ಮಿಕರು, IDA 1947 ಅಡಿಯಲ್ಲಿ ಸಂಘಟಿತ ವಲಯದ ಕಾರ್ಮಿಕರು, IDA 1947 ಅಡಿಯಲ್ಲಿ ಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ಯಾವ ಹೇಳಿಕೆ ಎ ಮಾತ್ರ ಸರಿನಾ? ಎ ಮತ್ತು ಬಿ ಸರಿನಾ? ಬಿ ಮಾತ್ರ ಸರಿನಾ? ಸಿ ಮಾತ್ರ ಸರಿ ಅಂತ ಹೇಳಿದರೆ ನೋಡೋಣ ಬನ್ನಿ. ಇಲ್ಲಿ ಬಿ ಮಾತ್ರ ಏನಾಗಿದೆಪ್ಪ ಅಂದರೆ ಒಳಗೊಳ್ಳುವುದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಬಿ ಯಾವುದಪ್ಪ ಅಂದರೆ IDA 1947ರಲ್ಲಿ ಅಡಿಯಲ್ಲಿರುವ ಸಂಘಟಿತ ವಲಯದ ಕಾರ್ಮಿಕರು ಏನು ಮಾಡಿದಾರಪ್ಪ ಅಂದರೆ 2020 ಯಾವ ಕಾರ್ಮಿಕರು ಒಳಗೊಳ್ಳುವುದಿಲ್ಲ ಅಂದರೆ 1947 ಅಡಿಯಲ್ಲಿ 1947 ಅಡಿಯಲ್ಲಿರುವ ಸಂಘಟಿತ ವಲಯದ ಕಾರ್ಮಿಕರು ಒಳಗೊಳ್ಳುವುದಿಲ್ಲ ಅಂತ ಇದು ಆನ್ಸರ್ ಸರಿಯಾಗಿದೆ. ಬಿ ಮಾತ್ರ ಸರಿಯಾಗಿದೆ. ಮೂರನೇ ಹೇಳಿಕೆ ಸರಿಯಾಗಿದೆ. ನೋಡಿ, ಮೂರನೇ ಹೇಳಿಕೆ ಸರಿಯಾಗಿದೆ. ಇಲ್ಲಿ ಒಣ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಕೇಳಿದ್ರೆ ಸ್ನೇಹಿತರೆ ಮುಂದಿನ PC ಎಕ್ಸಾಮಲ್ಲಿ ಸಹ ಇದೇ ರೀತಿ ಕ್ವಶನ್ಗಳು ಬರುವ ಸಂಭವ ಇದೆ. ಅದಕ್ಕಾಗಿ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನೀವು ಯಾವುದೇ ನಿರೀಕ್ಷೆ ಮಾಡಿಬಿಡೋ ಸ್ನೇಹಿತರೆ ಕ್ವಶನ್ ಈಜಿ ಇರ್ತದೆ ಟಫ್ ಇರ್ತದೆ ಅಂತ ನೀವೊಂದೇಳಿ ನಿರೀಕ್ಷೆ ಮಾಡಿದಾಗ ನಿಮ್ಮ ಓದುವ ಆಸಕ್ತಿ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ. ಅದಕ್ಕಾಗಿ ನೀವು ಏನು ಮಾಡಬೇಕು, ಗಮನ ಕೊಟ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ಓದೋ ಕಡೆ ಮುಂದೆ ಚಲನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಭಾರತೀಯ ಆಹಾರ ನಿಗಮದ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಅನ್ನು ಈ ಕೆಳಗಿನ ಉದ್ದೇಶಗಳನ್ನು ಈಡೇರಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನೇರವಾಗಿ ಅನುಸರಿಸ್ತೀನಿ. A B C D ಸರಿಯಾಗಿವೆ ಎಲ್ಲ ಹೇಳಿಕೆಗಳು. ಬೆಲೆ ನಿಯಂತ್ರಣ ನಿಯಮಾವಳಿ, ಆಯ್ದ ಆಹಾರ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವುದು, ಜನರ ಕನಿಷ್ಠ ಪೌಷ್ಟಿಕಾಂಶ ಮಟ್ಟ ಮತ್ತು ಅನುಭೋಗದ ಅಗತ್ಯಗಳನ್ನು ಪೂರೈಸುವುದು, ಕಾಪು ದಾಸ್ತಾನು ಮಾಡುವುದು. ಎಲ್ಲ ಹೇಳಿಕೆಗಳು A B C D ಸರಿಯಾಗಿದೆ ಸ್ನೇಹಿತರೆ. A B C D ಸಹ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ವಶನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ಇಲ್ಲೆಲ್ಲ ಹೇಳಿಕೆಗಳು ಒಂದೊಂದೆಲ್ಲ ಹೇಳಿಕೆಗಳು ಸರಿಯಾಗಿರ್ತವೆ. ಅದಕ್ಕಾಗಿ ನೀವು 4 ಹೇಳಿಕೆಗಳಿದ್ದರೆ 4 ಹೇಳಿಕೆಗಳು ಸರಿಯಾದ ಒಂದು ಎಕ್ಸಾಮ್ ಟ್ರಿಕ್ಸ್ ಆಗಿರ್ತದೆ ಸ್ನೇಹಿತರೆ. ಆ ಟ್ರಿಕ್ಸನ್ನು ನೀವು ಯೂಸ್ ಮಾಡಬೇಕು. ಯಾವಾಗಪ್ಪ ಅಂದರೆ ನಿಮ್ಮ ಅಂಕಗಳು ಕಡಿಮೆ ಆಗುವ ಸಂಭವ ಇದ್ದಾಗ, ನೀವು ಚೆನ್ನಾಗಿ ಓದಿ ನಿಮ್ಗೆ ಕಾನ್ಫಿಡೆಂಟ್ ಇದ್ದು 70ಕ್ಕಿಂತ ಮೇಲೆ ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ಇಂಥ ನೀವು ಟ್ರಿಕ್ಕನ್ನು ಯೂಸ್ ಮಾಡಬೇಡ್ದು. ಯಾವಾಗ ನಿಮ್ಮ ಅಂಕಗಳು ಕಡಿಮೆ ಆಗ್ತವೆ
60 ಒಳಗಡೆ ಆದಾಗ ಮಾತ್ರ ಇಂಥ ಟ್ರಿಕ್ಸನ್ನು ಯೂಸ್ ಮಾಡಿ ನೀವು 70ಕ್ಕಿಂತ ಅಧಿಕ ಸ್ಕೋರ್ಗಳ ಒಂದು ಏನು ಮಾಡೋಕ್ಕಪ್ಪ ಅಂದರೆ ನೀವು ಓದಿ ಕೊಡಬೇಕಾಗ್ತದೆ. ಈ ಸಹಾಯಧನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗೆ ಕೊಟ್ಟಿರುವ ಸಂಕೇತಗಳ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ 1, ಸಹಾಯಧನಗಳು ರೈತರಿಗೆ ಏನು ತಂತ್ರ ಅಂದರೆ 2 ವಾಯವ್ಯ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಧನ ನೀಡಲಾಯಿತು. ಹೇಳಿಕೆ 2, ಗಣನೀಯ ಮೊತ್ತದ ರಸಗೊಬ್ಬರ ಸಹಾಯಧನವು ರಸಗೊಬ್ಬರ ಕೈಗಾರಿಕೆಗಳು ಕೂಡ ಲಾಭದಾಯಕವಾಗಿತ್ತು. ಇಲ್ಲಿ ನೋಡಿ ನಾನು ನೇರವಾಗಿ ಆನ್ಸರ್ ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ 1ನೇ ಹೇಳಿಕೆ ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿವೆ. ಸಂಕೇತ 2 ಮತ್ತು 1ಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಇಂಥ ಕ್ವಶನ್ ಅಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಲ್ಲ, ನೀವು ಚೆನ್ನಾಗಿ ನೋಡ್ಕೊಳ್ರಿ. ಈ ರೀತಿ PCಗೆ ಆಲ್ಮೋಸ್ಟ್ ಈ ರೀತಿ ಕೇಳುವುದಿಲ್ಲ ಹೇಳಿಕೆ ರೂಪದಲ್ಲಿ. ಆಲ್ಮೋಸ್ಟು ಒಂದು ಈಸಿ ಕ್ವಶನ್ ಬರ್ತಾವೆ, ಆದರೂ ಸಹ ಟಫ್ ಇರುತ್ತೆ ಅಂತ ಹೇಳ್ತೀನಿ. ಒಂದು ವಾಕ್ಯದಲ್ಲಿ ಸಹ ಬಂದರೆ ಅವು ಸಹ ಸ್ವಲ್ಪ ಟಫ್ ಆಗಿರ್ತವೆ ನೋಡಿ. ಇಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ನಗರ ಸೌಲಭ್ಯ ನೀಡಿ ಈ ಯೋಜನೆ 2004ರ ಒಂದು ಪೂರಾ ಯೋಜನೆ. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಕನಸಿನ ಒಂದು ಯೋಜನೆ ಸ್ನೇಹಿತರೆ. ಇದು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಪೂರಾ ಯೋಜನೆ ಯಾವ ವರ್ಷದಲ್ಲಿ ಬಂದಿದೆ ಅಂತ ಕೇಳ್ತಾರೆ. 2004ರಲ್ಲಿ ಬಂದ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, 2004ರಲ್ಲಿ ಬಂದ ಒಂದು ಯೋಜನೆ ಆಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ವ ಯೋಜನೆಯ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ವಿವರಿಸಿದರು. ನೋಡಿ ಹೇಳಿಕೆ 1. ಹೇಳಿಕೆ 2, ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ನಗರಗಳ ನಡುವಿನ ಅಗಾಧ ಅಂತರವನ್ನು ತಗ್ಗಿಸುವುದು. ಈ ಯೋಜನೆಯನ್ನು ದಿನಾಂಕ 1/3/2004ರಂದು ಜಾರಿಗೆ ತರಲಾಯಿತು. ಈ ಯೋಜನೆ ಜಾರಿಯಾದ ನಂತರ ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ಪ್ರಮಾಣ ಕಡಿಮೆಯಾಯಿತು. ಇಲ್ಲಿ ಯಾವ ಅಂದರೆ ಈ ಯೋಜನೆಯ ಅಂದರೆ ಇಲ್ಲಿ ನೋಡೋಣ ಸ್ನೇಹಿತರೆ, ಇವು ಸರಿಯಾದ ಉತ್ತರಗಳ ಸಂಕೇತವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ABC ಸರಿ ನೋಡಿ, ABC ಸರಿಯಾಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ವ ಯೋಜನೆ ದೃಷ್ಟಿಕೋನವು ಸ್ಪಷ್ಟವಾಗಿ ವಿವರಿಸಲಾಗಿದೆ, ಸರಿಯಾಗಿದೆ. ಈ ಯೋಜನೆ ಮುಖ್ಯ ಉದ್ದೇಶ ಗ್ರಾಮೀಣ ಮತ್ತು ನಗರಗಳ ನಡುವಿನ ಅಗಾಧ ಅಂತರವನ್ನು ತಗ್ಗಿಸುವ ಒಂದು ಯೋಜನೆ. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಅವರು ಅತಿ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ವ ಯೋಜನೆ ಅಂತ ಹೇಳ್ಬೋದು. ಅದಕ್ಕೆ ಗ್ರಾಮೀಣ ಮತ್ತು ನಗರ ಅಂತರ ಬಹಳ ತಗ್ಗಿಸಿದ್ದಾರೆ ಅಂತ ಹೇಳಿದರೆ. ಈ ಯೋಜನೆ ದಿನಾಂಕ ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ದಿನಾಂಕ ಇದು ಪೂರ್ವ ಯೋಜನೆ ಯಾವ ದಿನಾಂಕದಿಂದ ಜಾರಿಗೆ ಬಂದದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ನೀವು ಮತ್ತೆ 1/3/2004ರಂದು ಜಾರಿಗೆ ಬಂದ ಒಂದು ಯೋಜನೆ. ಇದು ಯಾರ ಕನಸಿನ ಕೂಸು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನ ಕೂಸು ಅಂತ. ಈ ಯೋಜನೆ ಜಾರಿಯಾದ ನಂತರ ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ಹೋಗುವ ಪ್ರಮಾಣ ಕಡಿಮೆ ಆಗಿದೆ ಸ್ನೇಹಿತರೆ. ಇನ್ನೂ ಸಹ ವಲಸೆ ಹೋಗ್ತಾರೆ ಗ್ರಾಮೀಣ ಜನರು ಅಂದರೆ ಸಿಟಿಯತ್ತ ನಗರದತ್ತ ವಲಸೆ ಹೋಗುತ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈ ಯೋಜನೆಯಿಂದ ನೋಡಿ ಈ ಮೂರು ಹೇಳಿಕೆಗಳು ಸರಿಯಾಗಿದೆ, ABC ಸರಿಯಾಗಿದೆ ಅಂತ ಹೇಳ್ತೀನಿ. ಓಕೆನಾ. ಇಲ್ಲಿ ನೋಡಿ ಮೆಂಟಲ್ ಬಿಟ್ಟು ಕೇಳಿದ್ರೆ ಮೆಂಟಲ್ ಬಿಟ್ಟು ನೀವು ಬಿಡಿಸಿ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ನೋಡಿ ಮೆಂಟಲ್ ಬಿಟ್ಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ನೀವು ಮೆಂಟಲ್ ಬಿಟ್ಟು ನೋಡೋದಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ಮೆಂಟಲ್ ಬಿಡಿಗಳು ನಿಮಗೆ ಬರ್ತಾವೆ ಸ್ನೇಹಿತರೆ ಅಂತ ಹೇಳ್ಬೋದು. ಓಕೆನಾ. ನಾವು ಏನು ಮಾಡೋಣ ಅಂದರೆ ನಾಳೆ 76ನೇ ಕ್ವಶನಿಂದ ಮತ್ತೆ ಡಿಸ್ಕಸ್ ಮಾಡೋಣ. ನೀವೆಲ್ಲ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲ್ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಾಳೆ ಏನು ಮಾಡ್ತೀನಿ ಅಂದರೆ 76ನೇ ಕ್ವಶನಿಂದ 100 ಕ್ವಶನ್ವರೆಗೂ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ಏನು ಮಾಡೋಕ್ಕಪ್ಪ ಅಂದರೆ ಈ ಕ್ವಶನ್ ಪೇಪರ್ ನಾನು ಬಿಡಿಸೋ ಜೊತೆಗೆ ನೀವು ಸಹ ಏನು ಮಾಡೋಕ್ಕಪ್ಪ ಅಂದರೆ ಕ್ವಶನ್ಗಳು ಕಂಡುಹಿಡಿತಾ ಇರಬೇಕು. ಯಾವ ರೀತಿ ಕೇಳಿದರೆ ಕ್ವಶನ್ ಯಾವುದಿಲ್ಲ ಕೇಳಿದ್ರೆ ಅಂತ ನೀವೇನು ಮಾಡೋಕ್ಕಪ್ಪ ಅಂದರೆ ಎಲ್ಲ ಕ್ವಶನ್ಗಳನ್ನು ನೀವು ಏನು ರಿವಿಷನ್ 1 ಸಲ 2 ಸಲ 3 ಸಲ ಎಲ್ಲ ನೀವು ರಿವಿಷನ್ ಮಾಡ್ತಾ ಹೋಗ್ಕೊಂಡು ನೀವು ಪಾಯಿಂಟ್ಸ್ ನೀವು ಡಿಸ್ಕಸ್ ಮಾಡ್ತಿದ್ದಾರೆ ಅವಾಗ ಸಹ ನೆನಪಿರ್ತದೆ ಸ್ನೇಹಿತರೆ. ಮತ್ತೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕ್ವಶನ್ ಪೇಪರೊಂದಿಗೆ ಮತ್ತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಜೈ ಹಿಂದ್.